ಇವತ್ತು ಪರಮ ದೇಶಭಕ್ತ ವೀರ್ ಸಾವರ್ಕರ್ ಅವರ 141ನೇ ಜನ್ಮದಿನ. ಆದರೆ ಅವರ ಹುಟ್ಟುಹಬ್ಬದಂದೇ ಅವಮಾನ ಮಾಡುವಂತಹ ಘಟನೆ ನಡೆದಿದೆ. ಯಲಹಂಕ ಉಪನಗರದಲ್ಲಿರುವಂತಹ ವೀರ ಸಾವರ್ಕರ್ ಮೇಲ್ಸೇತುವೆಯ ನಾಮಫಲಕಕ್ಕೆ ಎನ್ಎಸ್ಯುಐ ಕಾರ್ಯಕರ್ತರು ಮಸಿ ಬಳಿದಿದ್ದಾರೆ. ಪ್ರಕರಣ ಸಂಬಂಧ ಈಗ ಮೂವರನ್ನ ಬಂಧಿಸಲಾಗಿದೆ. ಆಮೇಲೆ ಏನಾಯ್ತು ಡೀಟೇಲ್ ನೋಡ್ತಾ ಹೋಗೋಣ. ಮೇಲ್ಸೇತುವೆಯ ವೀರ್ ಸಾವರ್ಕರ್ ಫಲಕಕ್ಕೆ ಮಸಿ. ಜಯಂತಿ ಎಂದೇ ಸ್ವಾತಂತ್ರ್ಯ ವೀರನಿಗೆ ಅವಮಾನ. ವಿನಾಯಕ್ ದಾಮೋದರ್ ಸಾವರ್ಕರ್ ದೇಶ ಕಂಡ ಅಪ್ರತಿಮ ಪರಮ ದೇಶಭಕ್ತ ಸ್ವಾತಂತ್ರ್ಯ ಹೋರಾಟಗಾರ. ಇವತ್ತು ಅವರ 141ನೇ ಜಯಂತಿ. ದುರಂತ ಅಂದ್ರೆ ಜನ್ಮದಿನದಂತೆ ವೀರ್ ಸಾವರ್ಕರ್ಗೆ ಅವಮಾನಿಸಿರುವಂತಹ ಘಟನೆ ನಡೆದಿದೆ. ಸಾವರ್ಕರ್ ಜನ್ಮದಿನವಾದಂತಹ ಇವತ್ತೇ ಬೆಂಗಳೂರಿನ ಯಲಹಂಕ ಮೇಲ್ಸೇತುವೆಯ ವೀರ್ ಸಾವರ್ಕರ್ ಫಲಕಕ್ಕೆ ಮಸಿ ಬಳಿಲಾಗಿದೆ. ಎನ್ಎಸ್ಯುಐ ಕಾರ್ಯಕರ್ತರು ಮಸಿ ಬಳಿದಿದ್ದು ಸಾವರ್ಕರ್ಗೆ ಸಿಗ್ತಾ ಇರುವಂತಹ ಗೌರವ ಭಗವತ್ ಸಿಂಗ್ಗೆ ಸಿಗ್ತಾ ಇಲ್ಲ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಾರೆ. ಮಸಿ ಬಳಿದಿದ್ದಕ್ಕೆ ಕೇಸರಿ ಪಡೆ ನಿಖಿ. ಇನ್ನು ಸಾವರ್ಕರ್ ಫಲಕಕ್ಕೆ ಮಸಿ ಬಳಿದಿರುವುದು ಬಿಜೆಪಿ ಹಾಗೂ ಹಿಂದೂ ಕಾರ್ಯಕರ್ತರನ್ನ ಕೆರಳಿಸಿದೆ. ಇನ್ನು ವಿಷಯ ತಿಳಿತಾ ಇದ್ದಂತೆ ಯಲಹಂಕ ಶಾಸಕ ವಿಶ್ವನಾಥ್ ಧಾವಿಸಿದ್ರು. ಬಿಜೆಪಿಯ ನೂರಾರು ಕಾರ್ಯಕರ್ತರು ಯಲಹಂಕ ಉಪನಗರ ಪೊಲೀಸ್ ಠಾಣೆ ಎದುರು ಪ್ರತಿಭಟನೆಯನ್ನ ನಡೆಸಿದ್ರು. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. ಇವತ್ತೊಂದು 6-7 ಜನ ಕಾಂಗ್ರೆಸ್ನ ವಿದ್ಯಾರ್ಥಿ ಘಟಕ NSIನವರು ಎಲ್ಲ ಹೊರಗಡೆಯವರು ಬಂದು ಇವತ್ತು ವೀರ ಸಾವರ್ಕರ್ ಅವರ ಜನ್ಮ ದಿನಾಚರಣೆ ಇಡೀ ದೇಶದಲ್ಲಿ ನಾವೆಲ್ಲ ಕೂಡ ಭಾಳ ಅದ್ಧೂರಿಯಾಗಿ ಆ ದೇಶಭಕ್ತನ ಒಂದು ಆಚರಣೆಯನ್ನು ಮಾಡ್ತಾಯಿದ್ವಿ. ಅಂಥ ಸಂದರ್ಭದಲ್ಲಿ ರಣಏಡಿಗಳ ರೀತಿಯಲ್ಲಿ ಅಟ್ಲೀಸ್ಟ್ ನಮ್ಗಾನೆ ಹೇಳ್ಬೇಕಾಯ್ತು, ನಾವು ಪ್ರೊಟೆಸ್ಟ್ ಹೋಗಿರೋ ಟೈಮಲ್ಲಿ ಮಾಡೋರೆ ಅವರು ರಣಏಡಿಗಳ ರೀತಿಯಲ್ಲಿ ಬೋರ್ಡ್ಗೆ ಕಪ್ಪು ಬಣ್ಣವನ್ನು ಬಳಿತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ತಕ್ಷಣ ನಾವು ಯಾರೂ ಕೂಡ ಇರಲಿಲ್ಲ. ಪೊಲೀಸರು ಕೂಡ 3 ಜನನ ಬಂಧಿಸಿದ್ದಾರೆ. ಮಸಿ ಬಳಿದ ಮೂವರನ್ನ ಬಂಧಿಸಿದ ಪೊಲೀಸರು. ಇನ್ನು ನಾಮಫಲಕಕ್ಕೆ ಮಸಿ ಬಳಿದಿದ್ದನ್ನ ಬಿಬಿಎಂಪಿಯಿಂದ ಕ್ಲೀನ್ ಮಾಡಿಸಲಾಗಿದೆ. ನಂತರ ಸಂಜೆ ಸಾವರ್ಕರ್ ಜನ್ಮದಿನ ಹಿನ್ನೆಲೆಯಲ್ಲಿ ಬೋರ್ಡ್ ಕೆಳಗೆ ಫೋಟೋ ಇಟ್ಟು ಜಯಂತಿಯನ್ನ ಆಚರಿಸಲಾಯಿತು. ಇತ್ತ ಯಲಹಂಕ ನ್ಯೂ ಟೌನ್ ಪೊಲೀಸರಿಂದ ಮಸಿ ಬಳಿದಂತಹ ಪ್ರವೀಣ್, ರಕ್ಷರಾಜ್, ನಿಶ್ಚಿತ್ ಗೌಡ ಎಂಬಾತರನ್ನ ಬಂಧಿಸಲಾಗಿದೆ. ಇತ್ತ ಶಾಸಕ ವಿಶ್ವನಾಥ್ ಉಳಿದವರನ್ನ ಶೀಘ್ರ ಬಂಧಿಸಬೇಕು. ಇಲ್ಲದೆ ಹೋದ್ರೆ ಉಗ್ರ ಹೋರಾಟ ಮತ್ತು ಯಲಹಂಕ ಬಂದ್ ಅಂತ ಎಚ್ಚರಿಸಿದ್ರು. ಇತ್ತ ಅಶೋಕ್, ಸಿಟಿ ರವಿ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಒಟ್ನಲ್ಲಿ ಸಾವರ್ಕರ್ ನಾಮಫಲಕಕ್ಕೆ ಮಸಿ ಬಳಿದ ಪ್ರಕರಣ ಯಾವ ಸ್ವರೂಪವನ್ನ ಪಡ್ಕೊಳ್ಳುತ್ತೋ ಏನೋ ಗೊತ್ತಿಲ್ಲ. ಸದ್ಯ ಮೂವರನ್ನ ಬಂಧಿಸಿದ್ದು ಉಳಿದವರ ಬಂಧನಕ್ಕೆ ಬಿಜೆಪಿ ಆಗ್ರಹಿಸಿದೆ. ಅರುಣಾ ಶಿರಗುಪ್ಪಿ, ಪಬ್ಲಿಕ್ ಟಿವಿ, ಬೆಂಗಳೂರು.